ಮನುಷ್ಯ ಆಲೋಚನೆಗಳಿಲ್ದೇ ಬದುಕಬಹುದಾ ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೆ. ಇರೋ ಕೆಲಸನ ಅದರ ನಿಯಮಗಳಿಗೆ ಅನುಸಾರವಾಗಿ ಮಾಡಿದ್ರೆ ಕಾನ್ಸಂಟ್ರೇಷನ್ ತನ್ನಿಂದ ತಾನಾಗೆ ಬರುತ್ತೆ. ಈ 24 ವರ್ಷದಲ್ಲಿ ಯಾರು ನನಗೆ ಈ ರಿವರ್ಸ್ ಪ್ರೊಸೆಸ್ ಹೇಳಿಲ್ಲ. ನನ್ನ ಲೈಫಲ್ಲೇ ನಾನು ಓದಕ್ಕೂ ಬೆಳಗ್ಗೆ 4 ಗಂಟೆಗೆ ಎದ್ದಿರೋಳೆ ಅಲ್ಲ. ನಾನು ಯಾವತ್ತು ಎದ್ದಿಲ್ಲ. ಯಾವತ್ತು 4 ಗಂಟೆಗೆ ಮಲಗ್ತಿದ್ದೆ, ಬಟ್ ಯಾವತ್ತು ಸ್ವಲ್ಪ ಮನೇಲಿ ಅಪ್ಪಂಗೆ ಹುಷಾರಿಲ್ದಂಗಾಯ್ತು. ಹೆಂಗೆ ನೀವು ವಿತೌಟ್ ಯೋಚನೆ ಹೆಂಗಿರ್ತೀರಾ? ನಾನು ಡೈಲಿ 4 ಗಂಟೆಗೆ ಎದ್ದು ಬರಕ್ ಇದೊಂದೇ ಕಾರಣ. ಮೆಡಿಟೇಷನ್ ನಾವು ಮಾಡೋದಲ್ಲ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಅಂತ. ಇಲ್ಲಿ ಏನೇನು ನಾನು ಕಲ್ತಿದ್ದೀನಲ್ಲ ಥ್ರೂಔಟ್ ನನ್ನ ಲೈಫಲ್ಲಿ ನಾನು ಅದನ್ನ ಅಪ್ಲೈ ಮಾಡ್ಕೊತೀನಿ. ಎಲ್ರಿಗೂ ನಮಸ್ತೆ. ಮೈಸೆಲ್ಫ್ ಮುಕ್ತಾ. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನನ್ನ ವರ್ಕಿಗೆ ಬಂದು ಹಾರ್ಡ್ಲಿ 6 ಮಂತ್ಸ್ ಆಯಿತು ಅಷ್ಟೇ. ಸೊ ಆಫ್ಟರ್ ದಟ್ ನಾನು ಹಿಂದೆ ಹೆಂಗಿದ್ದೆ ಅಂದರೆ ಭಾಳ ಚಿಲ್ಲಾಗಿರ್ತಿದ್ದೆ. ಯಾವಾಗಲೂ ನನ್ನ ಪಾಡಿಗೆ ನನ್ನ ಸ್ಟೂಡೆಂಟ್ ಮೈಂಡ್ ಸೆಟ್ ಹೆಂಗಿರುತ್ತಲ್ಲ ಹಾಗೆ ಇರ್ತಿದ್ದೆ. ಯಾರಾದರೂ ಈ ಎಕ್ಸಸೈಸ್ ಮಾಡೋಣ, ಯೋಗ ಮಾಡೋಣ, ನನ್ನ ಲೈಫಲ್ಲೇ ನಾನು ಓದೋಕ್ಕೂ ಬೆಳಗ್ಗೆ 4 ಗಂಟೆಗೆ ಎದ್ದಿರೋಳೆ ಅಲ್ಲ. ನಾನು ಯಾವತ್ತು ನನ್ನ ಲೈಫಲ್ಲೇ ನಾನು 4 ಗಂಟೆಗೆ ಎದ್ದಿಲ್ಲ. ಯಾವತ್ತು 4 ಗಂಟೆಗೆ ಮಲಗ್ತಿದ್ದೆ, ಬಟ್ ಯಾವತ್ತು 4 ಗಂಟೆಗೆ ಎದ್ದಿರಲಿಲ್ಲ. ಅವಾಗ ಯಾವುದೇ ಏನು ನೋವು ಇರಲಿಲ್ಲ ಅಂತ ಇತ್ತು. ಮೇ ಬಿ ಅದು ಕಾಣ್ತಿರ್ಲಿಲ್ವೇನೋ. ಯಾವಾಗ ಈ ಪ್ರೊಫೆಷನಿಗೆ ಬಂದೆ, ಸ್ವಲ್ಪ ಮನೇಲಿ ಅಪ್ಪಂಗೆ ಹುಷಾರಿಲ್ದಂಗಾಯ್ತು. ನನಗೆ ಅವಾಗ ಈ ನೋವು ಅಂದರೆ ಹೆಂಗಿರುತ್ತೆ, ಜನಗಳಲ್ಲಿ ಆ ನೋವು ಅನ್ನೋದು ಹೆಂಗೆ ತುಂಬ್ಕೊಂಡಿರ್ತಾರೆ ಅಂತ ಅವಾಗ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ ಈ 6 ಮಂತಲ್ಲಿ ನಾನು ತುಂಬ ಮೈಂಡ್ ವೀಕ್ ಆಗಿತ್ತು. ನಂದು ಸುಮ್ಮನೆ ವರ್ಕ್ ಮಾಡ್ತಿದ್ದೆ, ಊಟನೂ ಚೆನ್ನಾಗಿ ಮಾಡ್ತಿದ್ದೆ, ಬಟ್ ನನ್ನ ಮೈಂಡಲ್ಲಿ ಅಂತ ಏನು ಒಂದು ಯಾವಾಗಲೂ ವೀಕಾಗಿ ಥಿಂಕ್ ಮಾಡ್ತಿದ್ದೆ. ಐ ಆಮ್ ವೀಕ್ ಅಂತ. ಅವಾಗ ಕಾವ್ಯಶ್ರೀ ಮ್ಯಾಮ್ ಪರಿಚಯ ಆದರು. ಅವಾಗ ನೀವಾಗಿ ಜಾಯ್ನ್ ಆದರು ನಮ್ಮ ಕಾಲೇಜಿಗೆ. ಅವ್ರು ಬರೋಕ್ಕಿಂತ 1 ಮಂತ್ ಮುಂಚೆನೇ ಬಂದಿದ್ದೆ ನಾನು. ಮ್ಯಾಮ್ ನೋಡಿದಾಗ ಮ್ಯಾಮ್ ಹೇಳ್ತಾ ಇದ್ರು ಅವ್ರ ಎಕ್ಸ್ಪೀರಿಯನ್ಸಸ್ಸು. ಮ್ಯಾಮ್ ಯಾವಾಗಲೂ ಹಿಂಗೆ ಖುಷಿಯಾಗಿರ್ತಿರಲ್ಲ. ನನಗೆ ಅವಾಗ ಗೊತ್ತಾಯಿತು ನೋವಂದರೆ ಏನು, ಖುಷಿ ಅಂದರೆ ಏನು, ಹೆಂಗಿರುತ್ತೆ ಅಂತ. ಅಲ್ಲಿವರೆಗೂ ನಾನು ಯಾವಾಗೂ ಎಕ್ಸ್ಪೀರಿಯನ್ಸ್ ಮಾಡೇ ಇಲ್ಲ. ಸೊ ಅಂದರೆ ಒಬ್ರು ಮನಸ್ಸಲ್ಲಿ ಈ ಥರನೂ ನೋವು ನನಗೆ ಅವತ್ತೇ ಎಕ್ಸ್ಪೀರಿಯನ್ಸ್ ಆಗಿದ್ದು. ಯಾವಾಗ ನಮ್ಮ ಅಪ್ಪಂಗೆ ಹುಷಾರಿಲ್ದಂಗಾಯ್ತು ಅವತ್ತು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಮ್ಯಾಮನ್ನ ಕೇಳ್ತಾ ಇದ್ದೆ ಹೆಂಗಿರ್ತೀರಾ ನೀವು ಅಂತ. ಅವಾಗ ಮ್ಯಾಮ್ ಅವರು ಜಾಸ್ತಿ ಏನು ಹೇಳ್ತಿರ್ಲಿಲ್ಲ. ಅವ್ರ ಎಕ್ಸ್ಪೀರಿಯನ್ಸಸ್, ಅನುಭವಗಳನ್ನು ಮಾತ್ರ ನನ್ನ ಹತ್ರ ಹಂಚ್ಕೋತಿದ್ರು. ಹಿಂಗೆ ನಾನು ಯಾವಾಗೂ ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದೆ, ಹೆಂಗೆ ನೀವು ವಿತೌಟ್ ಯೋಚನೆ ಹೆಂಗಿರ್ತೀರಾ? ಮನುಷ್ಯ ಆಲೋಚನೆಗಳಿಲ್ದೇ ಬದುಕಬಹುದಾ ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೆ. ಅದರಲ್ಲಿ ನನಗೆ ಶಿವ ಮೆಡಿಟೇಷನ್ ನನಗೂ ತುಂಬ ಇಷ್ಟ ಆಯಿತು. ಇವ್ರ ಹೋಲ್ ಶೂನ್ಯ ಫೌಂಡೇಶನಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ಪ್ರೊಸೆಸ್ ಅಂದರೆ, ಗುರುಜಿಯವರು ಹೇಳ್ತಿದ್ರಲ್ಲ, ಯಾವುದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಡಿ. ನಾವು ಇಷ್ಟು ತನಕ ನನಗೆ 24 ಇಯರ್ಸ್ ಅಂಟಿಲ್ ನಾವು ಈ 24 ವರ್ಷದಲ್ಲಿ ಯಾರು ನನಗೆ ಈ ರಿವರ್ಸ್ ಪ್ರೊಸೆಸ್ ಹೇಳಿಲ್ಲ. ಯಾರು ಏನು ಹೇಳ್ತಿದ್ರು, ಕಾನ್ಸಂಟ್ರೇಷನ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಅದೇ ಒಂದು ಕಾನ್ಸಂಟ್ರೇಟ್ ಮಾಡಿ. ನಾನು ರಿವರ್ಸ್ ಆಗಿ ಯಾವತ್ತೂ ಥಿಂಕ್ ಮಾಡಿಲ್ಲ. ಅಂದರೆ ಇರೋ ಕೆಲಸನ ಅದರ ನಿಯಮಗಳಿಗೆ ಅನುಸಾರವಾಗಿ ಮಾಡಿದ್ರೆ ಕಾನ್ಸಂಟ್ರೇಷನ್ ತನ್ನಿಂದ ತಾನಾಗೆ ಬರುತ್ತೆ. ಹೌದಲ್ವಾ? ನಾನು ಆ ವೇಲ್ ಯೋಚನೆನೇ ಮಾಡಿಲ್ಲ. ಹೌದಲ್ವಾ? ರಿವರ್ಸ್ ಮಾಡಿದ್ರೆ ಆ ಕಾನ್ಸಂಟ್ರೇಷನ್ ಬರುತ್ತೆ. ನಾವ್ಯಾಕೆ ಇದುವರೆಗೂ ಅದನ್ನು ಅಟೆಂಪ್ಟ್ ಮಾಡಲಿಲ್ಲ? ಯಾಕಂದ್ರೆ ಅದನ್ನ ಸರಿಯಾದ ಕ್ರಮದಲ್ಲಿ ಹೇಳೋ ಗುರುಗಳು ನಮಗೆ ಸಿಕ್ಕಿದ್ರು. ಅವ್ರ ಪ್ರೊಸೆಸ್ ಬೇರೆ, ಅಥವಾ ಇದೊಂದೇ ಪ್ರೊಸೆಸ್ ನಂಗೆ ತುಂಬ ಇಷ್ಟ ಆಗಿದ್ದು. ಆಮೇಲೆ ಯಾರು ಇಲ್ಲಿ ಫೋರ್ಸ್ ಮಾಡಲ್ಲ, ಪುಷ್ ಮಾಡಲ್ಲ, ನೀವು ಇದನ್ನೇ ಮಾಡಿ, ನೀವು ಹಿಂಗೆ ಮಾಡಿ ಅಂತ. ಈ ಪ್ರೊಸೆಸ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಒಂದು ಕ್ರಿಯೆನ ಅದ್ರ ನಿಯಮಾನುಸಾರವಾಗಿ ಮಾಡಿದರೆ ಕಾನ್ಸಂಟ್ರೇಷನ್ ತನ್ನಿಂದ ತಾನಾಗೆ ಬರುತ್ತೆ, ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಇದೊಂದು ಪ್ರೊಸೆಸ್ ನನಗೆ ಇಷ್ಟ ಆಗಿ ನಾನು ಡೈಲಿ 4 ಗಂಟೆಗೆ ಎದ್ದು ಬರೋಕ್ಕೆ ಇದೊಂದೇ ಕಾರಣ. ಇದೊಂದೇ ಒಂದು ಪುಷಪ್ ನನ್ನನ್ನು ಮಾಡಿದ್ದು. ಸೊ ನನಗೆ ಹೋಲ್ ಈ 7 ಡೇಸ್ ಹೆಂಗಿತ್ತು ಅಂದರೆ, ಫಸ್ಟಿಗೆ ಸ್ಟಾರ್ಟಿಂಗ್ ತುಂಬ ಬ್ಯುಸಿ ಅನ್ನಿಸ್ತಿತ್ತು ಮೈಂಡು. ಅದು ಅನ್ನಿಸ್ತು, ಮನುಷ್ಯ ಯಾವಾಗಲೂ ಬ್ಯುಸಿಯಾಗಿದ್ದರೆ ಬೇರೆ ಆಲೋಚನೆಗಳು ಅವನ ತಲೆಗೆ ಬರಲ್ಲ. ನಮ್ಮಮ್ಮ ಯಾವಾಗ ಒಂದು ಮಾತು ಹೇಳ್ತಿದ್ರು, ನೀನು ಬ್ಯುಸಿಯಾಗಿ ಇಡ್ಕೊ. ನಾನು ನಮ್ಮ ಅಪ್ಪನ ಹುಷಾರಿಲ್ದಾಗ ನಾನು ಕೆಲ್ಸಕ್ಕೆ ಬರೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನನ್ನ ಮನೇಲಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ. ಅವ್ರು ಹುಷಾರಾಗಿದ್ದಾರೆ, ಹೀಸ್ ಫೈನ್ ನಾವು. ಬಟ್ ನನಗೇನು ಅನಿಸ್ತಿತ್ತು ಅಂದರೆ, ಅವ್ರಿಗೇನಾದ್ರು ಆಗುತ್ತೇನೋ ಅಂತ ಮನೇಲೇ ಇರ್ತಿದ್ದೆ. ನಮ್ಮಮ್ಮ ಹೇಳಿದ್ರು, ಹೋಗು ಜಾಬಿಗೆ ಹೋಗು. ಮನುಷ್ಯ ಯಾವಾಗೂ ಬ್ಯುಸಿಯಾಗಿದ್ದರೆ ಅವನ ಹತ್ರ ಆಲೋಚನೆಗಳು ಸುಳಿಯಲ್ಲ. ಅದು ಒಂದು ನನಗೆ ಇಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು. ಅವ್ರು ಹೇಳ್ತಿದ್ರಲ್ಲ, ಮೆಡಿಟೇಷನ್ ನಾವು ಮಾಡೋದಲ್ಲ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದು ಅಂತ. ಸೊ ಇವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಇಲ್ಲಿ ಏನೇನು ನಾನು ಕಲ್ತಿದ್ದೀನಲ್ಲ ಥ್ರೂಔಟ್ ನನ್ನ ಲೈಫಲ್ಲಿ ನಾನು ಅದನ್ನು ಅಪ್ಲೈ ಮಾಡ್ಕೊತೀನಿ. ಥ್ಯಾಂಕ್ ಯು ಗುರೂಜಿ.